ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸದೇ ಇರೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ನೀರನ್ನು ಬಿಡಲ್ಲ, ಈ ಆದೇಶದ ಕುರಿತು ಮೇಲ್ಮನವಿ ಹೋಗ್ತೀವಿ ಅಂತಕ್ಕಂಥ ನಿರ್ಧಾರಕ್ಕೆ ಬರಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಸರ್ಕಾರ ಈಗ ಒಪ್ತಾ ಇಲ್ಲ, ನಮ್ಮಲ್ಲೇ ನೀರಿಲ್ಲ ಅಂತ. CWRC ಆದೇಶದ ವಿರುದ್ಧ ಕರ್ನಾಟಕ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಯಾರಿಗೆ? CWMAಗೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜಲಸಂಪನ್ಮೂಲ ಅಧಿಕಾರಿಗಳ ಸಭೆಯ ಬಳಿಕ ರಾಮಲಿಂಗಾರೆಡ್ಡಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅವರ ಪ್ರಕಾರ ಪ್ರತಿನಿತ್ಯ 3,500 ಕ್ಯೂಸೆಕ್ ಥರ 15 ದಿನ, ಅಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ 4-4.5 TMC ನೀರನ್ನು ಬಿಡುಗಡೆ ಮಾಡಬೇಕು. ಬಟ್ ನಮ್ಮಲ್ಲಿ ನೀರಿಲ್ಲ. ನೀರಿದ್ದಿದ್ರೆ ಇವ್ರು ಯಾರ ಹತ್ರನೂ ಹೇಳಿಸ್ಕೊತಾನೆ ಇರಲಿಲ್ಲ. ನೀರು ಇಲ್ಲದ ಕಾರಣ ಬಿಡೋದಕ್ಕೆ ಆಗಲ್ಲ. ನಾವು CWRC ಆದೇಶದ ವಿರುದ್ಧ CWMAಗೆ ಹೋಗ್ತೀವಿ ಅಂತ ಈಗಾಗಲೇ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ತನಕ ಯಥಾಸ್ಥಿತಿ, ಅಂದರೆ ನೀರು ಬಿಡಲ್ಲ, ಈಗೇನಿದೆ ಅದೇ ರೀತಿ, ಸದ್ಯಕ್ಕೆ ನೀರು ಬಿಡಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು CWMA ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಸಾಧ್ಯವಾದರೆ ಬೇಕಾದ್ರೆ ಅಲ್ಲಿಂದನೇ ಅಬ್ಸರ್ವರ್ಸ್ ಬರಲಿ, ನಮ್ಮ ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಹೇಗಿದೆ ಅಂತ ಅವ್ರು ನೋಡಲಿ, ಆಮೇಲೆ ಏನು ತೀರ್ಮಾನ ತಗೊಳ್ತಾರೆ ಅಂತ ನೋಡೋಣ ಅಂತಂದ್ಬಿಟ್ಟು ಸದ್ಯಕ್ಕೆ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಟ್ ಯಾವಾಗ ಮೇಲ್ಮನವಿ ಸಲ್ಲಿಸ್ತಾರೆ, ಅವ್ರು ಯಾವಾಗ ಸಭೆ ಸೇರ್ತಾರೆ, ಯಾವಾಗ ಅಲ್ಲಿಂದ ಆದೇಶ ಬರುತ್ತೆ ನೋಡಬೇಕು. ಇಲ್ಲೂ ಆಗಲಿಲ್ಲ ಅಂತಂದರೆ ಇನ್ನೂ ಒಂದು ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇವರು ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿ ಸಲ್ಲಿಸ್ಬೋದು. ಬಟ್ ಸದ್ಯಕ್ಕಂತೂ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದಾರೆ. ಅಂದರೆ ಇವಾಗ ಕಬಿನಿ, ಕಾವೇರಿ ಮತ್ತು ನಿಮಗೆ ಬೇರೆ ಬೇರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರ್ತಕ್ಕಂಥ ಜಲಾಶಯಗಳ ನೀರಿನ ಸ್ಥಿತಿಗತಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. 28/7/26ಕ್ಕೆ ದೆಹಲಿನಲ್ಲಿ CWRC ಮೀಟಿಂಗ್ ಆಗುತ್ತೆ, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಆಗುತ್ತೆ. ಅದು ಹಿಂದಿನ ತಿಂಗಳು ಕೂಡ ಮೀಟಿಂಗ್ ಆಗಿತ್ತು, ಹಾಗೇನು ಅವರೇನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಆಮೇಲೆ ಮಾನಿಟರಿಂಗ್ ಅಥಾರಿಟಿ CWMA ಅವರು ಕೂಡ ಏನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ ನಮ್ಮ MD ಅವರು ಮಹೇಶು ರೆಪ್ರೆಸೆಂಟ್ ಮಾಡಿರ್ತಾರೆ. ಆಮೇಲೆ ಶ್ರೀರಾಮಯ್ಯ ಅಂತ ಅವರು ನಮ್ಮ ಇಲಾಖೆಗೆ ಅಡ್ವೈಸರು, ಸುಮಾರು ಒಂದು 25 ವರ್ಷದಿಂದ 30 ವರ್ಷದಿಂದ ಅವರ ಅಡ್ವೈಸರು. ಯಾವುದೇ ಸರ್ಕಾರಗಳಿರಲಿ ಅವರೇ ನಮ್ಮ ಪರವಾಗಿ ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ CWRCನಲ್ಲಿ ಇವತ್ತಿಂದನೇ, ಅಂದರೆ 29/7 ಇವತ್ತಿಂದನೇ ಬೆಳಿಗ್ಗೆ 8 ಗಂಟೆಯಿಂದನೇ 3,500 ಕ್ಯೂಸೆಕ್ಸ್ 15 ದಿನಗಳ ಕಾಲ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಕಾವೇರಿ ಕಣಿವೆಯಲ್ಲಿ 4 ಜಲಾಶಯಗಳಿಗೆ ಸುಮಾರು 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86ರಷ್ಟು ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ CWMAಗೆ ಮೇಲ್ಮನವಿ ಹೋಗ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಯಾವಾಗ ಮೇಲ್ಮನವಿ, ಅಲ್ಲಿ ಯಾವಾಗ ಸಭೆ ಆಗುತ್ತೆ, ಅಲ್ಲಿ ಯಾವಾಗ ತೀರ್ಪು ಬರುತ್ತೆ, ಅಲ್ಲಿ ತನಕ ಯಥಾಸ್ಥಿತಿ, ಅಂದರೆ ನೀರು ಬಿಡದೇ ಇರೋದಕ್ಕೆ ತೀರ್ಮಾನ ತಗೊಂಡಿದ್ದಾರಾ ಹೇಗೆ ಅಂತ? ಅರವಿಂದ್, ಒಂದನ್ನು ಕ್ಲಾರಿಫೈ ಮಾಡಿದರೆ, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡೋದಿಲ್ಲ, ನಾವು CWMA ಮುಂದೆ ಹೋಗ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ತನಕವೂ ಕೂಡ ನಾವು ನೀರನ್ನು ಬಿಟ್ಟಿಲ್ಲ ಅನ್ನೋದನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಿಲ್ಲ ಅಂತ. ಅದು ಸರ್ಕಾರದ ಒಂದು ನಿಲುವಾಯಿತು. ಇನ್ನೊಂದು ಕಡೆ CWMA ಮುಂದೆ ಹೋಗಲೇಬೇಕಾಗತ್ತೆ, ಅಗತ್ಯವಾಗಿ ಮತ್ತು ಅನಿವಾರ್ಯವಾಗಿ. ಆ ಕಾರಣಗಳಿಗೋಸ್ಕರವಾಗಿ ಕಾನೂನು ತಜ್ಞರ ಜೊತೆ ಈಗಾಗಲೇ ಚರ್ಚೆ ನಡೆಸಿರ್ತಕ್ಕಂಥದ್ದು. ಯಾಕೆಂದರೆ ಶ್ರೀರಾಮಯ್ಯ ಅನ್ನೋರು, ಅಂದರೆ ಶ್ರೀರಾಮಯ್ಯ ಅವರು ಜಲಸಂಪನ್ಮೂಲ ಇಲಾಖೆಯ ಕರ್ನಾಟಕ ಸರ್ಕಾರದ ಸಲಹೆಗಾರರು.
ಕಳೆದ 30 ವರ್ಷಗಳಿಂದಲೂ ಕೂಡ ಅವರು ವಾದವನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಮಂಡಿಸ್ತಾ ಇದ್ದಾರೆ ಅಂತ ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು ಈಗಾಗಲೇ ಆ ಒಂದು CWMA ಮುಂದೆ ಏನೆಲ್ಲ ಹೋಗಬೇಕು ಅದನ್ನು ಡ್ರಾಫ್ಟ್ ಮಾಡಿ ಈಗಾಗಲೇ ಕಳಿಸಿರ್ತಕ್ಕಂಥದ್ದು. ಅದನ್ನು ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಮೋಹನ್ ಕಾತರ್ಕಿ ಅವ್ರಿಗೂ ಕೂಡ ಕಳಿಸಿದ್ದಾರೆ. ಅವರು ವೆರಿಫೈ ಮಾಡಿ ಮತ್ತೆ ಇಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ ಅವ್ರಿಗೆ ಕಳಿಸ್ತಾರೆ. ಅದಾದ ಬಳಿಕ ಆ ಪ್ರಕ್ರಿಯೆಗಳು ಮುಂದುವರಿಯುತ್ತೆ. ಬಹುತೇಕ ಇವತ್ತು ರಾತ್ರಿ ಒಳಗಡೆ ನಾವು CWMA ಮುಂದೆ ಅಪೀಲ್ ಹೋಗ್ತೇವೆ ಅಂತ ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಏನಾದ್ರು ತಡವಾದರೆ ನಾಳೆ ಬೆಳಿಗ್ಗೆ ಹೋಗ್ಬೋದು. ಹಾಗಾಗಿ ಆ ಒಂದು ಅರ್ಜಿಯನ್ನು CWMA ಎತ್ಕೊಳ್ಬೇಕಾಗುತ್ತೆ, ಜೊತೆಗೆ ಅದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ತಾಂತ್ರಿಕ ಕಾರಣಗಳೇನಾದರೂ ಉಂಟಾಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ವಲ್ಪ ಮಟ್ಟಿನ ಗೊಂದಲ ಇರತಕ್ಕಂಥದ್ದು. ಅದನ್ನು ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ CWRC ಆದೇಶವನ್ನು ಪಾಲನೆ ಮಾಡಿ ನೀವು ಬನ್ನಿ ಅಂತ ಹೇಳ್ತಾರೆ CWMA, ಅಥವಾ ಇಲ್ಲ ಈ ಒಂದು ವಾದವನ್ನು ಕರ್ನಾಟಕ ಸರ್ಕಾರ ವಾದವನ್ನು ಪರಿಗಣಿಸಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಈಗ ಇರ್ತಕ್ಕಂಥದ್ದು ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ನೀರು 44 TMC ಮಾತ್ರ. ಒಟ್ಟಾರೆಯಾಗಿ 54 TMC ನೀರಿದ್ರೂ ಕೂಡ 10 TMC ನೀರೇನಿದೆ ಅದು ಡೆಡ್ ಸ್ಟೋರೇಜ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಅದನ್ನು ಯಾವುದೇ ರೀತಿಯ ಬಳಕೆಗೆ ಅವಕಾಶ ಇರೋದಿಲ್ಲ. ಅಂದರೆ ಕಾವೇರಿ ಜಲನಯನ ಪ್ರದೇಶದ 4 ಡ್ಯಾಮ್ಗಳಲ್ಲೂ ಕೂಡ. ಹಾಗಾಗಿ ಇಲ್ಲಿರ್ತಕ್ಕಂಥ 44 TMCಯಲ್ಲಿ ಕುಡಿಯೋ ನೀರಿಗೆ 10 ತಿಂಗಳಿಗೆ 36 TMC ನೀರು ಬೇಕಾಗುತ್ತೆ. ತಿಂಗಳಿಗೆ 3.6 TMC ನೀರು ಕುಡಿಯೋ ನೀರಿಗೆ ಬೇಕಾಗುತ್ತೆ. ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನ ಹೇಳಿದೆ. ಹಾಗಾಗಿ ಇದನ್ನ ಎಷ್ಟರ ಮಟ್ಟಿಗೆ CWMA ಒಪ್ಪುತ್ತೆ ಮುಂದೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಈ ಸಂಕಷ್ಟ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ವರ್ಣನ ಕೃಪೆ ಆದರೂ ಮಾತ್ರ ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದೊಂದೇ ಇರ್ತಕ್ಕಂಥದ್ದು ಆಪ್ಷನ್ನು, ಮಳೆ ಚೆನ್ನಾಗಿ ಆಗಬೇಕು. ಇವತ್ತೇನೋ ಕೊಡಗಲ್ಲಿ ಸ್ವಲ್ಪ ಮಳೆ ಆಗಿದೆ ಅಂತ ಮಾಹಿತಿ ಇದೆ. ಮಳೆ ಚೆನ್ನಾಗಾಗಬೇಕು, ಜಲಾಶಯ ತುಂಬಬೇಕು, ಆಗ ಮಾತ್ರ ನೀರು ಬಿಡೋದಕ್ಕೆ ಸಾಧ್ಯ.